25 ಇದರಲ್ಲಿ 2569 ಜೂನಿಯರ್ ಎಂಜಿನಿಯರ್, ಡಿಪೋ ಮೆಟೀರಿಯಲ್, ಸೂಪರಿಂಟೆಂಡೆಂಟ್ ಹುದ್ದೆಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸಂಸ್ಥೆ ಹೆಸರು ಬಂದು ರೈಲ್ವೆ ಮಂಡಳಿ ನೇಮಕಾತಿ. ಇದು ಒಂದು RRB ಅಲ್ಲಿ ಬರುತ್ತೆ. ಹುದ್ದೆಗಳ ಸಂಖ್ಯೆ 2569. ಹಾಗೆ ಉದ್ಯೋಗ ಸ್ಥಳ ಅಖಿಲ ಭಾರತ ಅಂದ್ರೆ ಆಲ್ ಇಂಡಿಯಾ ಆಗಿರುತ್ತೆ. ಹುದ್ದೆ ಹೆಸರು ಬಂದು ಜೂನಿಯರ್ ಎಂಜಿನಿಯರ್ ಮತ್ತೆ ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿರುತ್ತೆ. ಹಾಗೆ ಸಂಬಳ ತಿಂಗಳಿಗೆ ₹35,400. ಓಕೆನಾ. ಹಾಗೆ ಹುದ್ದೆಯ ವಿವರ ಏನು ಅಂತ ನೋಡೋದಾದ್ರೆ ನಾನು ಇಲ್ಲಿ ಡೀಟೇಲ್ಸ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ. ಎಲ್ಲ ಡೀಟೇಲ್ ಆಗಿದೆ, ನೀವು ಚೆಕ್ ಮಾಡ್ಕೊಳ್ಳಿ. ಜೂನಿಯರ್ ಇಂಜಿನಿಯರ್ ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಪೋಸ್ಟಿಗೆ ಎಷ್ಟು ಹುದ್ದೆಗಳು ಇದೆ ಅನ್ನೋದನ್ನ ನಾನು ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ. ನೀವು ಇದರಲ್ಲಿ ನೀವು ನೋಡಬಹುದು, ಎಲ್ಲದನ್ನು ಕೂಡ ನೋಡಬಹುದು. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಸೈನ್ ಡ್ರಾಯಿಂಗ್ ಎಸ್ಟಿಮೇಷನ್ 14 ಇದೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ EMU 77 ಇದೆ. ಹಾಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸಾಮಾನ್ಯ ಸೇವೆಗಳು 112 ಇದೆ. ಹಾಗೆಯೇ ನಾನು ನೆಕ್ಸ್ಟ್ ಪೇಜಿಗೆ ನೀವು ಹೋದ್ರು ಕೂಡ ಅದರಲ್ಲಿಯೂ ಕೂಡ ಎಲ್ಲದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಅದಾದ್ಮೇಲೆ ಥರ್ಡ್ ಪೇಜ್, ಒಟ್ಟು 3 ಪೇಜ್ ಇದೆ. ಇದರಲ್ಲಿ 3 ಪೇಜ್ ಅಲ್ಲಿ ನೀವು ನೋಡಬಹುದು ಎಲ್ಲದೂ ಕೂಡ ನಾನು ಪೋಸ್ಟಿಗೆ ಎಷ್ಟು ಹುದ್ದೆಗಳಿದೆ ಅನ್ನೋದನ್ನ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಎಲ್ಲದನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಯಾವ್ದು ಸರಿ ಆಗತ್ತೆ ಅಂದ್ರೆ ಯಾವ್ದು ಸೂಟ್ ಆಗತ್ತೆ, ಯಾವ್ದಕ್ಕೆ ಪೋಸ್ಟಿಗೆ ಅಪ್ಲೈ ಮಾಡ್ಬೇಕು ಅದನ್ನ ನೀವು ಅಪ್ಲೈ ಮಾಡಬಹುದು. ಆ ಪೋಸ್ಟಿಗೆ ನೀವು ಅಪ್ಲೈಯನ್ನ ಮಾಡಬಹುದು. ಸರಿನಾ. ಹಾಗೆ ರೈಲ್ವೆ ಮಂಡಳಿ ನೇಮಕಾತಿ 2025 ಇದರ ಅರ್ಹತಾ ವಿವರಗಳು ಏನು ಅನ್ನೋದನ್ನ ತಿಳಿಯೋದಾದ್ರೆ ನೋಡಬಹುದು. ಶೈಕ್ಷಣಿಕ ಅರ್ಹತೆ ಆಗಿರುತ್ತೆ. ಮೊದಲು ಶೈಕ್ಷಣಿಕ ಅರ್ಹತೆ ಇದು ಬಂದು ರೈಲ್ವೆ ಮಂಡಳಿಯ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಡಿಪ್ಲೊಮಾ BSc ಪೂರ್ಣಗೊಳಿಸಿರಬೇಕು. ಅಂದ್ರೆ ನೀವು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಡಿಪ್ಲೊಮಾ ಅಥವಾ BSc ಮಾಡಿರ್ಬೇಕು. ಓಕೆನಾ. BSc ಇಲ್ಲ ಡಿಪ್ಲೊಮಾ ಮಾಡಿರ್ಬೇಕು. ನೀವು ಬೇರೆ ಯಾವ್ದಾದ್ರು ಪದವಿ ಮಾಡಿದ್ರೆ ಆಗುದಿಲ್ಲ. ಡಿಪ್ಲೊಮಾ ಅಥವಾ BScನೇ ಮಾಡಿರ್ಬೇಕು. ಸರಿನಾ. ಹಾಗಿದ್ರೆ ಮಾತ್ರ ನೀವು ಈ ಪೋಸ್ಟಿಗೆಲ್ಲ ಅಪ್ಲೈ ಮಾಡೋದಕ್ಕೆ ಆಗತ್ತೆ. ಅದಾದ್ಮೇಲೆ ವಯಸ್ಸಿನ ಮಿತಿ ಬಂದು ಜನವರಿ 1, 2026ರಂತೆ ಕನಿಷ್ಠ 18 ವರ್ಷ ಆಗಿರ್ಬೇಕು. ಹಾಗೆ 33 ವರ್ಷಗಳನ್ನ ಅಂದ್ರೆ ಗರಿಷ್ಠ ಆಗಿರ್ಬೇಕು. ಅಂದ್ರೆ ನಿಮ್ಗೆ ಇವಾಗ ಏಜ್ ಲಿಮಿಟ್ ಬಂದು 18 to 33 ಇಯರ್ಸ್ ಆಗಿರುತ್ತೆ. 33 ಇಯರ್ಸ್ ಒಳಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲ ವಯೋಮಿತಿ ಸಡಿಲಿಕ್ಕೆ ನಿಮ್ಗೆಲ್ಲಾದ್ರೂ ಅಪ್ಲಿಕೇಬಲ್ ಆಗಿದ್ರೆ ನೀವು ಅದನ್ನು ಕೂಡ ಅಪ್ಲೈ ಮಾಡಬಹುದು. ಅದಕ್ಕೆ ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ನಾನು ಹೇಳ್ತೀನಿ ನೋಡಿ, OBC NCL ಕ್ಯಾಂಡಿಡೇಟ್ಸ್ ಆದ್ರೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೆ SC ST ಕ್ಯಾಂಡಿಡೇಟ್ಸ್ ಆದ್ರೆ 5 ವರ್ಷ, PWBD ಕ್ಯಾಂಡಿಡೇಟ್ಸ್ ಆದ್ರೆ 10. ಅದಾದ್ಮೇಲೆ PWBD ಕ್ಯಾಂಡಿಡೇಟ್ಸ್ ಆದ್ರೆ 13 ವರ್ಷ ಆಗಿರುತ್ತೆ. PWD ಅಲ್ಲಿ SC ST ಕ್ಯಾಂಡಿಡೇಟ್ಸ್ ಆದ್ರೆ 15 ವರ್ಷ, PWBD ಅಲ್ಲಿ OBC ಕ್ಯಾಂಡಿಡೇಟ್ಸ್ ಆದ್ರೆ 13 ವರ್ಷ. ಹೀಗೆ ಇದೆ ಆಯ್ತಾ. ನೀವಂದ್ರೆ ನಿಮ್ಗೆ ಇವಾಗ 33 ವರ್ಷ ಆಗಿದೆ ಅಂದ್ರೆ ಅದಕ್ಕೆ 3 ವರ್ಷ OBC ಆಗಿದ್ರೆ ನೀವು 3 ವರ್ಷ ಆಡ್ ಮಾಡ್ಕೋಬಹುದು. 36 ವರ್ಷ ತನಕ ನೀವು ಇದಕ್ಕೆ ಅಪ್ಲೈ ಅನ್ನ ಮಾಡಬಹುದು. ಸರಿನಾ. ಓಕೆ. ಇಲ್ಲಿ ಅರ್ಜಿ ಶುಲ್ಕ ನಾವು ನೋಡೋದಾದ್ರೆ SC ST ಮಾಜಿ ಸೈನಿಕರು, PWBD ಹಾಗೆ ಮಹಿಳೆಯರು, ಅಲ್ಪಸಂಖ್ಯಾತರು, EBC ಅಭ್ಯರ್ಥಿಗಳಿಗೆ ₹250 ಆಗಿರುತ್ತೆ. ಅದಾದ್ಮೇಲೆ ಇತರ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ₹500 ಆಗಿರುತ್ತೆ. ಸರಿನಾ. ಬೇರೆ ಎಲ್ಲಾ ಅಭ್ಯರ್ಥಿಗಳಿಗೂ ₹500 ಆಗಿರುತ್ತೆ. ಪಾವತಿ ವಿಧಾನ ಬಂದು ಆನ್ಲೈನ್ ಮೂಲಕ ನೀವು ಪಾವತಿಯನ್ನ ಮಾಡ್ಬೇಕಾಗತ್ತೆ. ಸರಿ. ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ತಿಳಿಯೋದಾದ್ರೆ ಫಸ್ಟ್ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಇಂಟರ್ವ್ಯೂ ಆಗಿರುತ್ತೆ. ಸರಿನಾ. ಇದು 4 ಇರುತ್ತೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತೆ, ದಾಖಲೆಗಳ ಪರಿಶೀಲನೆ, ಹಾಗೆ ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಆಗಿರುತ್ತೆ. ಅದಾದ್ಮೇಲೆ ನಾವು ನೋಡೋದಾದ್ರೆ ರೈಲ್ವೆ ಮಂಡಳಿ ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇದನ್ನ ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ. ಏನಂದ್ರೆ ಇವಾಗ ನೀವು ಫಸ್ಟ್ ಯಾವುದೇ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನು ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರ್ತಾರೆ, ಯಾವುದೇ ಆಗಿರಬಹುದು, ರೈಲ್ವೆ ಅಂತ ಹೇಳಿ ಅಲ್ಲ, ಯಾವುದೇ ಜಾಬಿಗಾಗ್ಲಿ ಯಾವುದೇ ಎಕ್ಸಾಮ್ಸಿಗಾಗ್ಲಿ ಅಧಿಸೂಚನೆ ಬಿಡುಗಡೆ ಮಾಡಿರ್ತಾರೆ ಅಲ್ವಾ, ಅದನ್ನ ಮೊದಲು ನೋಡ್ಕೊಳ್ಳಿ. ಅದರಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ದು ಮೇಲ್ ID, ಮೊಬೈಲ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆರಡನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡಿರಿ. ಹಾಗೆ ಅಪ್ಲಿಕೇಶನ್ ಹಾಕುವಾಗ ಯಾವುದನ್ನು ಕೂಡ ರಾಂಗ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇರುವ ಎಲ್ಲಾ ಡಾಕ್ಯುಮೆಂಟ್ಸ್ ಅಂದ್ರೆ ಮೊಬೈಲ್ ನಂಬರ್, ಮೇಲ್ ID, ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಬಂದು ID ಪ್ರೂಫ್ಸ್ ಆಗಿರಬಹುದು, ನಿಮ್ದು ಎಜುಕೇಶನ್ ಸರ್ಟಿಫಿಕೇಟ್ಸ್ ಆಗಿರಬಹುದು, ಇಲ್ಲ ಇದು ರೆಸ್ಯೂಮ್ ಆಗಿರಬಹುದು, ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು. ಇದೆಲ್ಲದನ್ನು ಕೂಡ ನೀವು ಮೊದಲೇ ಸ್ಕ್ಯಾನ್ ಮಾಡ್ಕೊಂಡು ಒಂದು ಫೋಲ್ಡರ್ ಅಲ್ಲಿ ಇಟ್ಕೊಂಡಿರಿ. ಅದಾದ್ಮೇಲೆ ನೀವು ಅದನ್ನ ಅದರಲ್ಲಿ ಅಪ್ಲೋಡ್ ಮಾಡ್ಕೊಂತ ಹೋಗಿ. ಓಕೆನಾ. ಅಪ್ಲಿಕೇಶನ್ ಹಾಕುವಾಗ್ಲೂ ಕೂಡ ನೀವು ಒಂದ್ ಸ್ವಲ್ಪ ಅಪ್ಲಿಕೇಶನ್ ಹಾಕುವಾಗ ಟೈಪ್ ಮಾಡೋದು ಬಿಡೋದು ಆ ತರದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಾಗೆ ಮಾಡಿದ್ರೆ ಟೈಮ್ ಔಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಕೆಲವು ಸಲ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. 2-3 ಸಲ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಪದೇ ಹೇಳೋದು, ಯಾವಾಗ್ಲೂ ನೀವು ಅಪ್ಲಿಕೇಶನ್ ಹಾಕುವಾಗ ಕೂಲ್ ಆಗಿ ಥಿಂಕ್ ಮಾಡಿ, ಯಾವ್ದೆಲ್ಲ ಕರೆಕ್ಟ್ ಆಗಿ ಹಾಕ್ತಿದೀನಿ ಅಂತ ಥಿಂಕ್ ಮಾಡಿ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ಕೊಂಡು ಎಲ್ಲವನ್ನು ಕೂಡ ಫಿಲ್ ಮಾಡ್ಕೊಂಡು ಹೋಗಿ. ಸರಿನಾ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಆಗಿ ಇರುತ್ತೆ. ಹಾಗೆ ಮತ್ತೆ ನೀವು ಹಾಕಿರೋ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಓಕೆನಾ.
ಅದಾದ್ಮೇಲೆ ಬಂದು ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ತಿಳಿಯೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಆಲ್ರೆಡಿ ಪ್ರಾರಂಭ ಆಗಿದೆ ಅಕ್ಟೋಬರ್ 31ಕ್ಕೆ. ಹಾಗೆ ಇದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30 ನವೆಂಬರ್ 2025. ಅದಾದ್ಮೇಲೆ ಸಲ್ಲಿಸಿದ ಅರ್ಜಿಗಳಿಗೆ ಅರ್ಜಿ ಶುಲ್ಕ ಪಾವತಿಗೆ ನಿಮ್ಗೆ ಡಿಸೆಂಬರ್ 2 ತನಕ ಟೈಮ್ ಇರುತ್ತೆ. ಅದಾದ್ಮೇಲೆ ಮಾರ್ಪಾಡು ಶುಲ್ಕ ಪಾವತಿಯೊಂದಿಗೆ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳಿಗಾಗಿ ಇದು ಬಂದು ಡಿಸೆಂಬರ್ 3 ತನಕ ಇದೆ. ಹಾಗೆ ಅರ್ಹ ಬರಹಗಾರರ ಅಭ್ಯರ್ಥಿಗಳು ತಮ್ಮ ಬರಹಗಾರರ ವಿವರಗಳನ್ನು ಅರ್ಜಿ ಪೋರ್ಟಲ್ ನಲ್ಲಿ ಒದಗಿಸಬೇಕಾದ ದಿನಾಂಕಗಳು 13ರಿಂದ 17 ಡಿಸೆಂಬರ್ 2025 ತನಕ ಆಗಿರುತ್ತೆ. ಸರಿನಾ? ಓಕೆ, ರೈಲ್ವೆ ಮಂಡಳಿಯ ಅಧಿಸೂಚನೆ ಪ್ರಮುಖ ಲಿಂಕ್ಗಳು ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು indianrailways.government.in. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ ಪೇಜ್ಗೆ ಹೋಗುತ್ತೆ. ಇಲ್ಲ ಅಂತಂದ್ರೆ ನೀವು ಆ ಲಿಂಕ್ ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ನಾನು ಲಾಸ್ಟ್ ವಿಡಿಯೋಲಿ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ನಾನು ಹೇಳಿದ್ದೀನಿ, ಯಾಕಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗಿಯೂ ನನ್ನ ಹತ್ರ ಕೇಳಿ ನಾನು ಹೇಳ್ತೀನಿ. ಆದ್ರೆ ನಂಗೆ ಕೆಲವುದೆಲ್ಲ DM ಬಂದಿತ್ತು ನಿನ್ನೆನೂ ಕೂಡ. ಏನಂದ್ರೆ ಅಪ್ಲಿಕೇಶನ್ ಹಾಕುವಾಗ ನಂಗೆ ಯಾವ್ದನ್ನ ಕ್ಲಿಕ್ ಮಾಡಬೇಕು, ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ. ಅದರಲ್ಲಿ ಕೂಡ ಎರಡು ವಿಭಾಗ ಇತ್ತು. ಅದನ್ನ ನಾನು ಹೇಳಿದ್ದೆ ನಿಮ್ಗೆ 05, 06 ಮತ್ತೆ 07 ಅಂತ ಹೇಳಿ. ಹಾಗೆ ಅದನ್ನ ನೋಡ್ಕೊಂಡು ಇದ್ರಲ್ಲಿ ಆದ್ರೆ ಈ ಅಪ್ಲಿಕೇಶನ್ ಹಾಕೋದಾದ್ರೆ ಯಾವ್ದು ಕೂಡ ಇಲ್ಲ, ಡೈರೆಕ್ಟ್ ಆಗಿ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಮತ್ತೆ ಏನಂದ್ರೆ ನನ್ಗೆ ಹೇಳೋದಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾನು ಅಬ್ರಾಡ್ ಅಲ್ಲಿ ಇರೋದ್ರಿಂದ ನಂಗೆ ಇಲ್ಲಿ ವೆಬ್ ಪೇಜ್ ಓಪನ್ ಆಗುದಿಲ್ಲ, ಎಲ್ಲದೂ ಕೂಡ ಬ್ಲಾಕ್ ಆಗಿರುತ್ತೆ, ವೆಬ್ ಪೇಜ್ ಓಪನ್ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಗೆ ಏನಾಗುತ್ತೆ ವಿಡಿಯೋ ಮುಖಾಂತರ ಹೇಳೋದಕ್ಕಾಗೋದಿಲ್ಲ. ನಾನು ಏನ್ ಮಾಡ್ಬೇಕು, ನನ್ನ ಇಂಡಿಯಾದಲ್ಲಿ ನಮ್ಮ ಮನೆಯವ್ರ ಹತ್ರ ಆದ್ರೂ ಯಾರ ಹತ್ರ ಆದ್ರೂ ನಾನು ಕೇಳ್ಕೊಂಡು ತಿಳ್ಕೊಂಡು ಆ ವೆಬ್ ಪೇಜ್ ಅನ್ನ ಓಪನ್ ಮಾಡಿ ನಾನು ನಿಮ್ಗೆ ಕಳಿಸ್ಬೇಕಾಗತ್ತೆ, ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕಾಗತ್ತೆ. ನಾನು ಖಂಡಿತವಾಗಿಯೂ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ, ಖಂಡಿತವಾಗಿಯೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡಿದ್ದೀನಿ ಕೂಡ. ಎಲ್ಲಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಸೈಬರಿಗೆ ಹೋದ್ರೆ ಬೇರೆಯವ್ರ ಹತ್ರ ಕೇಳ್ಕೊಳ್ಳಿಲ್ಲ, ಡೈರೆಕ್ಟ್ ನಂಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತೀನಿ. ಅದರಲ್ಲಿ ನೀವು ನೋಡ್ಕೋಬಹುದು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅಂತ. ನೀವು ಅಪ್ಲಿಕೇಶನ್ ಅದರಲ್ಲಿ ಹಾಕಿದ್ರೆ ಆಯ್ತು. ಸರಿನಾ? ಯಾವ್ದು ಕೂಡ ಕನ್ಫ್ಯೂಸ್ ಆಗೋಕ್ ಹೋಗ್ಬೇಡಿ. ಹಾಗೆ ಯಾವುದೇ ಅಪ್ಲಿಕೇಶನ್ಸ್ ಬಂದ್ರೂ ಕೂಡ ಜಾಬಿಗೆ ಆಗಿರ್ಬಹುದು ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮಿಗೆ ಇವಾಗ ನೋಟಿಫಿಕೇಶನ್ ಬರ್ತಿರತ್ತೆ ಅಲ್ವಾ, ನೀವು ಆದಷ್ಟು ನೀವು ಅಪ್ಲಿಕೇಶನ್ ಹಾಕ್ತಾನೆ ಇದ್ರೆ ಏನಾಗುತ್ತೆ ಅಂದ್ರೆ ಒಂದಲ್ಲ ಒಂದಿನ ಯಾವ್ದಾದ್ರು ಕ್ಲಿಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ಮತ್ತೆ ಜಾಸ್ತಿ ಕೆಲವುದೆಲ್ಲ ಅಪ್ಲಿಕೇಶನ್ಸ್ ಗೆ ನೀವು ಅರ್ಜಿ ಶುಲ್ಕ ಪಾವತಿ ಮಾಡುವಂತದ್ದು ಇರೋದಿಲ್ಲ. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ, ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಯಾವ್ದೆಲ್ಲ ಅರ್ಜಿ ಶುಲ್ಕ ಇಲ್ಲದೆ ಇರುವಂತದ್ದು, ಯಾವ್ದಾದ್ರು ಇವಾಗ ನವೆಂಬರ್ ಒಳಗಡೆ ಯಾವ್ದಾದ್ರು ನೀವು ಜಾಬಿಗೆ ಅಪ್ಲಿಕೇಶನ್ ಹಾಕುವಂತದ್ದು ಯಾವ್ದಾದ್ರು ಇದ್ರೆ ನಾನು ಶಾರ್ಟ್ ವಿಡಿಯೋ ಮಾಡಿ ಅದನ್ನ ಹಾಕ್ತೀನಿ, ನೀವು ಅದರಲ್ಲಿ ನೋಡ್ಕೋಬಹುದು. ಸರಿನಾ? ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಅದಾದ್ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ಈ ಜಾಬಿಗೆ ಅಪ್ಲಿಕೇಶನ್ ಹಾಕ್ತಿಲ್ಲ ಅಂತಂದ್ರೆ ನಿಮ್ಮ ಮನೆಯವರಾಗಿರ್ಬಹುದು, ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಅರ್ಹ ಅಭ್ಯರ್ಥಿಗಳಿದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಿಮ್ಗೆ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಅದನ್ನ ನೀವು ನನ್ನ ಚಾನಲ್ ಅಲ್ಲಿ ನೋಡಬಹುದು. ಎಲ್ಲಾ ವಿಡಿಯೋಸ್ ಕೂಡ ಇದೆ. ನಾನು ಯಾವ್ದೆಲ್ಲ ಜಾಬಿಗೆ ಇವಾಗ ನೋಟಿಫಿಕೇಶನ್ ಬರ್ತಿರತ್ತೆ ಅದನ್ನೆಲ್ಲದನ್ನು ಕೂಡ ಹಾಕಿದ್ದೀನಿ. ಹಾಗಾಗಿ ನೀವೆಲ್ಲದನ್ನು ಚೆಕ್ ಮಾಡ್ಕೋಬಹುದು. ನಿಮ್ಗೆ ಸೂಟ್ ಆಗ್ತಿದೆ ಅಂತ ಅನ್ನೋದಾದ್ರೆ ನೀವು ಯಾವ್ದಾದ್ರು ಪೋಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಖಂಡಿತವಾಗಿಯೂ ಅದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಿ. ಸರಿನಾ? ಧನ್ಯವಾದಗಳು ಎಲ್ಲರಿಗೂ.